ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಕೂಡ ಸ್ವಾಗತ. ಎಲ್ಲರಿಗೂ KC ಗಡ್ ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರೇ, ರೈಲ್ವೆ ಇಲಾಖೆಯಲ್ಲಿ ಗ್ರೂಪ್ ಡಿ ನೇಮಕಾತಿಗೆ ಸಂಬಂಧಪಟ್ಟಂತೆ 30,000ಕ್ಕೂ ಹೆಚ್ಚು ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಅಫಿಷಿಯಲ್ ಲೆಟರ್ ಬಂದಿದೆ. ಸೊ ಏನಿದು ಅಫಿಷಿಯಲ್ ಲೆಟರಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ ನೀವೇನಾದರೂ ರೈಲ್ವೆಗೆ ಗ್ರೂಪ್ ಡಿ ಎಕ್ಸಾಮ್ಸ್ಗಳಿಗೆ ಪ್ರಿಪರೇಷನ್ ಆಗ್ತಾ ಇದ್ರೆ ಇವತ್ತೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಯಾಕಂದರೆ ಲೇಟಾಗಿ ಸ್ಟಾರ್ಟ್ ಮಾಡಿದ್ರೆ ಸೆಲೆಕ್ಷನ್ ಆಗುವಂಥ ಚಾನ್ಸಸ್ಗಳು ಕಡಿಮೆ ಇರುತ್ತೆ. ಎಕ್ಸಾಮಲ್ಲಿ ಸೆಲೆಕ್ಷನ್ ಆಗಬೇಕಂದ್ರೆ ಬೇಗ ಸ್ಟಾರ್ಟ್ ಮಾಡಿ, ಬೇಗ ನೀವು ರಿವಿಷನ್ ಮಾಡಿದ್ರೆ ಮಾತ್ರ ಸಾಧ್ಯ. ಹಾಗಾಗಿ ಯಾರು ಹೆಚ್ಚು ಕಾಲಾವಕಾಶ ನಿಮಗೆ ಸಿಗುತ್ತೆ ಪ್ರಿಪ್ರೇಷನ್ ಆಗಿ. ಹಾಗಾಗಿ ಬೇಗ ವಿಡಿಯೋ ಮಾಡ್ತಾ ಇದ್ದೀನಿ. ಅಫಿಷಿಯಲ್ ಇನ್ಫಾರ್ಮೇಷನ್ಗೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಬನ್ನಿ. ಸೊ 30,000 ವೇಕೆನ್ಸಿಗಳಿಗೆ ಸಂಬಂಧಪಟ್ಟಂತೆ ಏನು ಒಂದು ಅಫಿಷಿಯಲ್ ಅಪ್ಡೇಟ್ ಇದೆ, ಅದು ಒಂದು ನ್ಯೂಸ್ ಪೇಪರಲ್ಲಿ ಕೂಡ ಪಬ್ಲಿಷ್ ಆಗುತ್ತೆ. 30,000ಕ್ಕೂ ಹೆಚ್ಚು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅತಿ ಶೀಘ್ರದಲ್ಲೇ ನಿಮಗೆ ನೇಮಕಾತಿ ಆಗಲಿದೆ ಅಂತ ಹೇಳಿ. ಹಾಗಾದರೆ ಅಫಿಷಿಯಲ್ ಲೆಟರಲ್ಲಿ ಏನಿದೆ ಅಂತ ನಾವು ನೋಡೋಣ. ಸೊ ಇದು ನೋಡ್ತಾ ಇದ್ದಾರೆ ಒಂದು ಅಫಿಷಿಯಲ್ ಲೆಟರು. ಸೊ ಈ ಲೆಟರಲ್ಲಿ ನೋಡ್ಬೋದು 5/8/2026 ರಿಲೀಸ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಆಗಿರುತ್ತೆ. ಸೊ ಇದರಲ್ಲಿ ಏನೆಲ್ಲ ಮೆನ್ಷನ್ ಆಗಿದೆ, ಸೊ ಏನೆಲ್ಲ ಇದರ ಒಂದು ಪ್ರೊಸೆಸ್ ಇದೆ ಅಂತ ಹೇಳೋದಾದರೆ, ಮೊದಲನೇದಾಗಿ ಇಲ್ಲಿ ನೋಡಿ ಒಟ್ಟು 14 ಡಿಪಾರ್ಟ್ಮೆಂಟ್ಗಳಲ್ಲಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮೆನ್ಷನ್ ಮಾಡಿರುವಂಥದ್ದು. ಸೊ 31/12/2027 ಏನೆಲ್ಲ ವೇಕೆನ್ಸಿಗಳು ನಿಮ್ಮಲ್ಲಿ ಖಾಲಿ ಆಗ್ತವೆ, ಸೊ ಆ ವೇಕೆನ್ಸಿಗಳನ್ನು ಲೀಸ್ಟ್ ಮಾಡಿ ನಮಗೆ ಕಳಿಸ್ಕೊಡಿ ಅಂತ ಹೇಳಿ ರೈಲ್ವೆ ಇಲಾಖೆಯಿಂದ ಆ ಡಿಪಾರ್ಟ್ಮೆಂಟ್ಸ್ಗಳಿಗೆ ಹೆಡ್ ಕ್ವಾರ್ಟರ್ಸ್ಗಳಿಗೆ ಕಳಿಸಲಾಗಿರುವಂಥ ಮೆಸೇಜ್. ಸೊ ಆ ಮೆಸೇಜ್ ಈ ಒಂದು ನೋಟಿಸ್ ಕಳಿಸಿರ್ತಾರೆ. ಸೊ ಆ ನೋಟಿಸ್ ನೋಡಿಕೊಂಡು ಅವರು ವೇಕೆನ್ಸಿಗಳನ್ನು ಮತ್ತೆ ರಿಟರ್ನ್ ಸಬ್ಮಿಟ್ ಮಾಡಿದ್ಮೇಲೆ, ಅದು ಇಂಟಿಮೆಂಟ್ ಸಬ್ಮಿಟ್ ಮಾಡಿದ್ರೆ ಅದು ಮತ್ತೆ ನೋಟಿಫಿಕೇಶನ್ಗೆ ಬರುವಂಥದ್ದು. ಸೊ ಇದು ರಿಯಲ್ ಪ್ರೊಸೀಜರು. ಹಾಗಾದರೆ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡೋದಾದರೆ, ಈ ಒಂದು 14 ಡಿಪಾರ್ಟ್ಮೆಂಟ್ಸ್ಗಳೇನಿದ್ದಾವೆ ಅದಕ್ಕೆ ಹೆಡ್ ಕ್ವಾರ್ಟರ್ಸ್ ಅಂದರೆ ರೈಲ್ವೆ ಇಲಾಖೆಯಿಂದ ಈ 14 ಡಿಪಾರ್ಟ್ಮೆಂಟ್ನ ಹೆಡ್ ಕ್ವಾರ್ಟರ್ಸ್ಗಳಿಗೆ ಮೆಸೇಜನ್ನು ಕಳಿಸಿರುವಂಥದ್ದು ಕೂಡ ನೋಡಬಹುದು. ಸೊ ಇದರಲ್ಲಿ ಏನು ಮೆನ್ಷನ್ ಮಾಡ್ತಾರೆ ಅಂದರೆ, 31/12/2027 ಏನಿದೆ ಆ ಡೇಟ್ ಒಳಗಡೆ ಎಷ್ಟು ವೇಕೆನ್ಸಿಗಳು ನಿಮ್ಮಲ್ಲಿ ಖಾಲಿ ಇದ್ದಾವೆ ಅಷ್ಟು ವೇಕೆನ್ಸಿಗಳನ್ನು ಲಿಸ್ಟ್ ಮಾಡಿ ನಮಗೆ ಕೊಡಿ ಅಂತ ಹೇಳಿರುವಂಥದ್ದು. ಸೊ ಇದು ಫಸ್ಟ್ನೇ ಲೈನ್ ಆಯಿತು. ಎರಡನೇ ಲೈನಲ್ಲಿ ಏನು ಮೆನ್ಷನ್ ಮಾಡ್ತಾರೆ ಅಂತ ಹೇಳೋದಾದರೆ, ನೋಡಿ ಇದರಲ್ಲಿ 2 ಪಾರ್ಟಾಗಿ ಡಿವೈಡ್ ಮಾಡ್ತಾರೆ. ಇಂಡೆಂಟಿಂಗ್ ಯೂನಿಟ್ ಅಂತ ಹೇಳ್ತೀವಿ, ಆಮೇಲೆ ಫಾರ್ ಹೆಡ್ ಕ್ವಾರ್ಟರ್ಸ್ ಅಂತ ಹೇಳ್ತೀವಿ. ಸೊ ಇಂಡೆಂಟಿಂಗ್ ಯೂನಿಟು ಏನಿದೆ ಅಂದರೆ, ಹೆಡ್ ಕ್ವಾರ್ಟರ್ಸ್ ಏನಿದೆ ಅದನ್ನು ಈ ಒಂದು ಡೇಟ್ ಒಳಗಡೆ ಅಪ್ಡೇಟ್ ಮಾಡಿ, ಅಂದರೆ ಈ ಡೇಟ್ ಒಳಗಡೆ ಇಂಡೆಂಟನ್ನು ರೆಡಿ ಮಾಡಬೇಕು, ಎಷ್ಟೆಷ್ಟು ವೇಕೆನ್ಸಿಗಳಿದ್ದಾವೆ ಅಂತೇಳಿ. ಸೊ ಅದನ್ನು ಹೆಡ್ ಕ್ವಾರ್ಟರ್ ಸಬ್ಮಿಟ್ ಮಾಡಬೇಕು. ಹೆಡ್ ಕ್ವಾರ್ಟರ್ ಏನು ಮಾಡಬೇಕು ಅಂದರೆ, 10ರಿಂದ 20 ಆಗಸ್ಟ್ ಒಳಗಡೆ ಹೆಡ್ ಕ್ವಾರ್ಟರ್ಸು ರೈಲ್ವೆ ಡಿಪಾರ್ಟ್ಮೆಂಟ್ಗೆ HRMS ಅಲ್ಲಿ ಅಪ್ಡೇಟ್ ಮಾಡಬೇಕು, ಎಷ್ಟು ವೇಕೆನ್ಸಿಗಳಿದ್ದಾವೆ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿ. ಸೊ ಇದನ್ನು ಮಾಡಿ ಅಂತ ಹೇಳಿ ಅವರು ಈ ಒಂದು ಇದರಲ್ಲಿ ಕೊಟ್ಟಿರುವಂಥದ್ದು. ಸೊ ಈ ಡೇಟ್ ಒಳಗಡೆ ನಮಗೆ ಬರಬೇಕಂತ ಹೇಳಿ. ಸೊ ಅದಾದಮೇಲೆ ನೆಕ್ಸ್ಟ್ ಲೈನಲ್ಲಿ ಏನು ಮೆನ್ಷನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ ಟರ್ಮ್ಸ್ ಆಫ್ ರೈಲ್ವೆ ಬೋರ್ಡ್ ಲೆಟರ್ ಡೇಟೆಡ್ ಆನ್ 13/12/2023 ದ ಇಂಡೆಂಟ್ ಆರ್ ಟು ಬಿ ಪ್ಲೇಸ್ ಕೀಪ್ ಇನ್ ಮೈಂಡ್ 10% ಲ್ಯಾಟ್ರಲ್ ಇಂಟೇಕ್ ಅಂತ ಹೇಳ್ತಾರೆ. ಸೊ ಈ ಲ್ಯಾಟ್ರಲ್ ಇಂಟೇಕ್ ಅಂದರೆ ಏನಂತಲೂ ಕೂಡ ಮುಂದೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನೆಕ್ಸ್ಟ್ ಇನ್ನೊಂದು ಲೈನು ಓದ್ಬಿಡ್ತೀನಿ. ಇಟ್ ಈಸ್ ಆಲ್ಸೋ ಅಡ್ವೈಸ್ ದಿಸ್ ವೇಕೆನ್ಸಿ ಆಲ್ರೆಡಿ ಇಂಡೆಂಟೆಡ್ ಆ್ಯಂಡ್ ದೋಸ್ ನೋಟಿಫೈಡ್ ಫಾರ್ ದ ಇಯರ್ 24-25 ಅಂಡರ್ ದ CN ನಂಬರ್ಸ್ ರೆಸ್ಪೆಕ್ಟಿವ್ ಮೇ ಬಿ ಡಲ್ಲಿ ಕೌಂಟೆಡ್ ಫಾರ್ ದ ಡಿಟೆಕ್ಟಿಂಗ್ ವೈಲ್ ಫೈನಲೈಸಿಂಗ್ ದಿ ಅಸೆಸ್ಡ್ ವೇಕೆನ್ಸೀಸ್ ಅಂತ ಹೇಳ್ತಾರೆ. ಸೊ ಮ್ಯಾಟರ್ ಮೋಸ್ಟ್ ಅರ್ಜೆಂಟ್ ಅಂತ ಹೇಳ್ತಾರೆ. ಅಂದರೆ ಅರ್ಥ, ಈಗ ಆಲ್ರೆಡಿ ರಿಕ್ವೈರ್ಮೆಂಟ್ ನಡೀತಾ ಇದೆ. 2024 ಮತ್ತು 25 ರಿಕ್ವೈರ್ಮೆಂಟ್ ಏನಿದ್ದಾವೆ ಇದು ಆಲ್ರೆಡಿ ಇನ್ನೂ ಫೈನಲೈಸ್ ಅಂದರೆ ಕ್ಯಾಂಡಿಡೇಟ್ಗಳು ಯಾರು ಸೆಲೆಕ್ಟ್ ಆಗಿದ್ದಾರೆ ಅವ್ರು ಹೋಗಿ ರಿಪೋರ್ಟ್ ಆಗಿರಲ್ಲ. ಹಾಗಾಗಿ ಅದು ವೇಕೆನ್ಸಿಗಳು ಕೂಡ ಫಿಲಪ್ ಆಗಿಲ್ಲ ಅಂತೇಳಿ ಅವ್ರ ಹತ್ರ ರೆಕಾರ್ಡ್ ಇರುತ್ತೆ. ಸೊ ಅವ್ರೇನು ಮೆನ್ಷನ್ ಮಾಡಿದ್ದಾರೆ ಅಂದರೆ, ಆ ವೇಕೆನ್ಸಿಗಳು ಆಲ್ರೆಡಿ ರಿಲೀಸ್ ಆಗಿ ಫಿಲಪ್ ಮಾಡೋಕ್ಕೆ ನಮ್ಗೆ ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ಅದು ಪ್ರೊಸೆಸ್ ನಡೀತಾ ಇದೆ. ಸೊ ಅದನ್ನು ಕೂಡ ಡಿಟೆಕ್ಟ್ ಮಾಡಿ, ಅಂದರೆ ಆ ವೇಕೆನ್ಸಿಗಳನ್ನು 2 ಸಲ ಕೌಂಟ್ ಮಾಡಬೇಡಿ ಅನ್ನೋ ಲೆಕ್ಕಾಚಾರದಲ್ಲಿ ಇದರಲ್ಲಿ ಮೆನ್ಷನ್ ಮಾಡಿರೋದು. ಸೊ 2 ಸಲ ಕೌಂಟ್ ಮಾಡಬೇಡಿ ಅಂತ ಹೇಳ್ತಾರೆ. ಸೊ ಆ ವೇಕೆನ್ಸಿಗಳನ್ನು ಬಿಟ್ಟು ಮಿಕ್ಕಿದ ವೇಕೆನ್ಸಿಗಳನ್ನು ಈ ಒಂದು ಡೇಟು 31/12/2020 ಒಳಗಡೆ 27 ಒಳಗಡೆ ಎಷ್ಟು ವೇಕೆನ್ಸಿಗಳು ಖಾಲಿ ಆಗ್ಬೋದು ಆ ಡೀಟೇಲ್ಸನ್ನು ನಮಗೆ ಕೊಡಿ ಅಂತ ರೈಲ್ವೆ ಇಲಾಖೆಯಿಂದ ಏನು ಮಾಡ್ತಾರೆ, ಹೆಡ್ ಕ್ವಾರ್ಟರ್ಸ್ಗೆ ಮೆಸೇಜನ್ನು ಕಳಿಸಿರುವಂಥದ್ದು. ಸೊ ಈ ಲೆಟ್ರ್ ಇದೆ, ನಾನು ಆಲ್ರೆಡಿ ಹೇಳಿದೆ, ಈ ಒಂದು ಹಳೆ ಲೆಟ್ರ್ ಇದೆಯಲ್ಲ 13/12/2023 ಒಂದು ಲೆಟ್ರ್ ಇದೆ. ಇದು 10% ಲ್ಯಾಟ್ರಲ್ ಎಂಟ್ರಿಗೆ ಸಂಬಂಧಪಟ್ಟಂತೆ. ಸೊ ಏನಪ್ಪ 10% ಲ್ಯಾಟ್ರಲ್ ಎಂಟ್ರಿ ಅಂದರೆ, ಸೊ ವೇಕೆನ್ಸಿಗಳು ಏನು ಡೈರೆಕ್ಟ್ ರಿಕ್ವೈರ್ಮೆಂಟ್ಗೆ ನಮಗೆ ಕೊಡ್ತೀರಾ ಅದ್ರ ಜೊತೆಗೆ ಲ್ಯಾಟ್ರಲ್ ಎಂಟ್ರಿ ವೇಕೆನ್ಸಿಗಳನ್ನು ಕೂಡ ಡೀಟೇಲ್ಸ್ ಕೊಡಿ ಅಂತೇಳಿ. ಲ್ಯಾಟ್ರಲ್ ಎಂಟ್ರಿ ವೇಕೆನ್ಸಿಗಳಂದರೆ, ಸೊ ಲೆವೆಲ್ 1ನಲ್ಲಿ ವರ್ಕ್ ಮಾಡ್ತಾ ಇರುವಂಥ ಕ್ಯಾಂಡಿಡೇಟ್ಸ್ಗಳು ಡಿಪಾರ್ಟ್ಮೆಂಟಿಂದ ಎಕ್ಸಾಮ್ ನಡೆಸಿ, ಅಂದರೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಮೂಲಕನೂ ಫಿಲಪ್ ಮಾಡ್ಕೊಳ್ಳೋಂಥ ವೇಕೆನ್ಸಿಗಳು ಇರ್ತವೆ. ಸೊ ಆ ವೇಕೆನ್ಸಿಗಳ ಬಗ್ಗೆ ನಮಗೆ ಡೀಟೇಲ್ಸ್ ಕೊಟ್ಬಿಡಿ ಅಂತಂದರೆ, ಒಂದೇ ಲೆಟ್ರಲ್ಲಿ 2 ಕೆಲಸ ಕೊಟ್ಟಿರೋದು. ನಿಮ್ಮ ಡೈರೆಕ್ಟ್ ರಿಕ್ವೈರ್ಮೆಂಟಲ್ಲಿ ಇದಕ್ಕೆ ಯಾವುದೇ ಅಂದರೆ ಡೈರೆಕ್ಟ್ ರಿಕ್ವೈರ್ಮೆಂಟಲ್ಲಿ ಇರುವಂಥ ವೇಕೆನ್ಸಿಗಳಿಗೆ ಇದು ಯಾವುದೂ ಎಫೆಕ್ಟ್ ಬೀಳಲ್ಲ. ಸೊ ಹಾಗಾಗಿ ನಿಮಗೆ
ಅರೌಂಡ್ 30,000 ಆದರೆ 30,000ನೆಲ್ಲ ಎಕ್ಸ್ಪೆಕ್ಟೆಡ್ ವೇಕೆನ್ಸಿ ಅಂತ ನೋಡಿದ್ರೆ 30,000ದಿಂದ 40,000 ಒಳಗಡೆ ನಿಮಗೆ ವೇಕೆನ್ಸಿಗಳು ರಿಲೀಸ್ ಆಗುವಂಥದ್ದು. ಸೊ ಈ ವೇಕೆನ್ಸಿಗಳು ಯಾವಾಗ ರಿಲೀಸ್ ಆಗುತ್ತೆ ಬಹಳಷ್ಟು ಇಂಪಾರ್ಟೆಂಟ್ ಇರುತ್ತೆ. ಆ್ಯಸ್ ಪರ್ ದ ರೈಲ್ವೆ ಕ್ಯಾಲೆಂಡರ್ ಅಕ್ಟೋಬರಿಂದ ಡಿಸೆಂಬರ್ ಒಳಗಡೆ ರಿಕ್ವೈರ್ಮೆಂಟ್ ಮಾಡಬೇಕು ಅಂತ ರೈಲ್ವೆ ಕ್ಯಾಲೆಂಡ್ರಲ್ಲಿ ಇರುವಂಥದ್ದು. ಸೊ ಈ ಅಕ್ಟೋಬರಿಂದ ಡಿಸೆಂಬರ್ ಅಂದರೆ ಈಗ ಅವ್ರು ಕೊಟ್ಟಿರುವಂಥ ಇಂಡೆಂಟ್ ಏನಿದೆಯಪ್ಪ ಅಂದರೆ 10ರಿಂದ 20 ಆಗಸ್ಟ್ ಒಳಗಡೆ ನಮಗೆ ಕಳಿಸಿ ಅಂತ ಹೇಳ್ತಾರೆ. ಸೊ ಅವರೆಲ್ಲ ಪ್ರೊಸೆಸ್ ಮಾಡಿದ್ರೆ ಆಗಸ್ಟ್ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಈ ಮಂತಲ್ಲಿ ಆಗಬೇಕು. ಆ್ಯಕ್ಚುಲಿ 1 ಮಂತ್ ಡಿಫ್ರೆನ್ಸ್ ಬರ್ತಾ ಇದೆ. ಅಕ್ಟೋಬರ್ ಅಷ್ಟೊಳಗಡೆ ನನ್ನ ಒಂದು ಎಕ್ಸ್ಪೆಕ್ಟೆಡ್ ನಾವು ಹೇಳಿದ್ರೆ ಎಕ್ಸ್ಪೆಕ್ಟೆಡ್ ಮಾತ್ರ ಹೇಳ್ಬೋದು. ಬಟ್ ಇದರಲ್ಲಿ ಯಾವುದೇ ಅಫಿಷಿಯಲ್ ಇನ್ಫಾರ್ಮೇಷನ್ಸ್ ಇಲ್ಲ ಯಾವಾಗ ಬಿಡ್ತಾರೆ ಅಂತೇಳಿ. ಸೊ ಎಕ್ಸ್ಪೆಕ್ಟೆಡ್ ಮಾತ್ರ ಹೇಳ್ಬೋದು. ಅದಕ್ಕೆ ರೀಸನ್ನು ಕೂಡ ನಾನು ಹೇಳ್ಬಿಡ್ತೀನಿ. ಸೊ ಎಕ್ಸ್ಪೆಕ್ಟೆಡ್ ಅಂತ ನಾವು ನೋಡಿದಾಗ ಈಗ 10ರಿಂದ 20ನೇ ತಾರೀಕು ಒಳಗಡೆ ನಿಮಗೆ ಕಳಿಸ್ತಾರೆ. ಅದಾದ ನಂತರ ಒಂದು 10-15 ದಿನ ಟೈಮ್ ತಗೊಂಡ್ರು ಆಗಸ್ಟ್ ಸೆಪ್ಟೆಂಬರಲ್ಲಿ ನಿಮಗೆ ಒಂದು ಇಂಡೆಂಟ್ ಅಂದರೆ ಈಗ ನ್ಯೂಸ್ ಪೇಪರಲ್ಲಿ ಬರುವಂಥದ್ದು. ಸೊ ನ್ಯೂಸ್ ಪೇಪರ್ ಅಥವಾ ಎಂಪ್ಲಾಯ್ಮೆಂಟ್ ನ್ಯೂಸಲ್ಲಿ ಬರುವಂತಹ ಒಂದು ಬರುತ್ತೆ, ನಿಮಗೆ ಶಾರ್ಟ್ ನೋಟಿಸ್ ಬರುತ್ತೆ. ಅದಾದಮೇಲೆ ಅಕ್ಟೋಬರಲ್ಲಿ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಬೋದು. ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟು ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡ್ಬೋದು. ಇದು ರೈಲ್ವೆ ಕ್ಯಾಲೆಂಡ್ರಲ್ಲಿ ಇರುವಂಥದ್ದು ಕೂಡ ಫಾಲೋಅಪ್ ಆಗುವಂಥದ್ದು. ಸೊ ಇದು ಎಕ್ಸ್ಪೆಕ್ಟೆಡ್ ಇರುವಂಥದ್ದು. ಯಾರಾದರೂ ರೈಲ್ವೆ ಜಾಬನ್ನು ತಗೋಬೇಕು, ಕೆಲಸನ ನಮ್ಮದಾಗಿಸ್ಕೊಳ್ಬೇಕು, ಅಥವಾ ಆಲ್ರೆಡಿ ಗ್ರೂಪ್ ಡಿ ಎಕ್ಸಾಮನ್ನು ಬರೆದು ನೀವು ಕ್ಲಿಯರ್ ಮಾಡ್ದೇನೆ ಇನ್ನೂ ಹಾಗೆ ಉಳ್ಕೊಂಡಿದ್ರೆ ನಿಮ್ಮ ಎಫರ್ಟ್ನ ಮತ್ತೆ ವ್ಯರ್ಥ ಮಾಡಬೇಡಿ. ಇವತ್ತೇ ಬೇಗ ಸ್ಟಾರ್ಟ್ ಮಾಡಿ. ನಿಮಗೆ ಬೇಗ ಸಿಲೆಬಸನ್ನು ಕಂಪ್ಲೀಟ್ ಮಾಡಿ, ರಿವಿಷನ್ ಜಾಸ್ತಿ ಮಾಡಿ, ಟೆಸ್ಟ್ ಸೀರೀಸ್ ಜಾಸ್ತಿ ಅಟೆಂಡ್ ಮಾಡಿದ್ರೆ ಸೆಲೆಕ್ಷನ್ ಕೂಡ ನಿಮ್ಮದಾಗುತ್ತೆ. ಹಾಗಾಗಿ ಇವತ್ತೇ ಇಂಟಿಮೇಟ್ ಕೊಡ್ತಾ ಇರುವಂಥದ್ದು ಇದೇ ಕಾರಣಕ್ಕೆ, ಅಂದರೆ ಸೆಲೆಕ್ಷನ್ ನಿಮ್ಮದು ಬೇಗ ಆಗಲಿ ಅನ್ನೋ ಕಾರಣಕ್ಕೆ ಅಂತ ಹೇಳ್ತೀನಿ. ಸೊ ಈ ಒಂದು ಗ್ರೂಪ್ ಡಿ ರಿಕ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತೆ ಇಷ್ಟು ಅಪ್ಡೇಟು. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ